ಎಲ್ರಿಗೂ ನಮಸ್ಕಾರ. ಸಕ್ಕರೆ ಶುಗರ್ ಅನ್ನೋದು ಮಕ್ಕಳಲ್ಲಿ ಎಷ್ಟು ಇಂಪಾರ್ಟೆಂಟ್, ಅದು ನಿಜವಾಗಿ ಆರೋಗ್ಯಕ್ಕೆ ಒಳ್ಳೇದು ಅಥವಾ ಅದ್ರ ಪಾಯ್ಸನ್ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ನೋಡಿ, ದಿನಾಲು ಡೈಲಿ ನಾವು ಶುಗರ್ ಮಕ್ಕಳಿಗೆ ಒಂದಿಲ್ಲ ಒಂದ್ ವೇನಲ್ಲಿ ಕೊಡ್ತಿರ್ತೀವಿ. ಹಾಲಲ್ಲಿ ಹಾಕಿ ಕೊಡ್ತೀರಾ, ಇಲ್ಲ ಜ್ಯೂಸ್ ನಲ್ಲಿ ಹಾಕಿ ಕೊಡ್ತಿರ್ತೀರಾ, ಹೊರಗಡೆ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಹೊರಗಡೆ ಜಂಕ್ ಫುಡ್ಸ್ ನಲ್ಲಿ. ಸೊ ಶುಗರ್ ಒಂದಿಲ್ಲ ಒಂದ್ ವೇನಲ್ಲಿ ನಮ್ಮ ಬಾಡಿಯಲ್ಲಿ ಎಂಟ್ರಿ ಆಗುತ್ತಿರುತ್ತೆ. ಎಸ್ಪೆಷಲಿ ಮಕ್ಕಳಲ್ಲಿ ಏನಾಗುತ್ತೆ, ಶುಗರ್ ನೀವು ಲೆಸ್ ದೆನ್ 2 ವರ್ಷ ಒಳಗಿನ ಮಕ್ಕಳಿಗೆ ಅದು ಶುಗರ್ ಅದು ಕೊಡಬಾರ್ದು. ಸೊ ಶುಗರ್ ಕೊಟ್ಕೋತ ಏನಾಗ್ಬಿಡ್ತದೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ ಅವರಲ್ಲಿ. ಅಂಡ್ ಹೈ ಶುಗರ್ ಒಮ್ಮಲಿಗೆ ಹೆಚ್ಚಿಗಾಗಿ ಬಾಡಿಯಲ್ಲಿ ಅವರಿಗೆ ಹೈಪರ್ ಆಕ್ಟಿವ್ ಆಗುತ್ತಾರೆ. ಸೊ ಆಮೇಲೆ ಊಟ ಮಾಡೋದನ್ನು ಬಿಟ್ಬಿಡ್ತಾರೆ. ಓಕೆ, ಸೊ ಸ್ಲೋಲಿ ಶುಗರ್ ಬಿಲ್ಡಪ್ ಹಾಕೋತ್ ಮಕ್ಕಳಲ್ಲಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋದು, ಹಲ್ಲಿನ ಪ್ರಾಬ್ಲಮ್ಸ್ ಆಗೋದು ಎಲ್ಲ ಆಗುತ್ತೆ. ಸೊ ಇಮ್ಯುನಿಟಿ ಕಡಿಮೆ ಆಗಿ ಮೇಲೆ ಇನ್ಫೆಕ್ಷನ್ಸ್ ಆಗೋದು ರಿಸ್ಕ್ ಇರುತ್ತೆ. ಓಕೆ, ಸೊ ಶುಗರ್ ನೀವು ಕೊಡ್ಲಿಲ್ಲ ಅಂದ್ರೆ ಏನ್ ಕೊಡ್ಬೋದು ಈಗ? ಸೊ ಶುಗರ್ ಬದಲು ನೀವು ಜಾಗರಿ, ಬೆಲ್ಲ ಕೊಡ್ಬೋದು, ಡೇಟ್ಸ್ ಪೌಡರ್ ಕೊಡ್ಬೋದು, ಮೋರ್ ದೆನ್ 1 ಇಯರ್ ಇದ್ರೆ ಹನಿ, ಜೇನುತುಪ್ಪ ಕೊಡ್ಬೋದು. ಸೊ ಇವೆಲ್ಲಾನು ಶುಗರ್ ಆಲ್ಟರ್ನೇಟ್ ವೇಸ್ ಇರುತ್ತೆ. ಸೊ ಆದಷ್ಟು ಶುಗರ್ ಅನ್ನ ಅವಾಯ್ಡ್ ಮಾಡಿ. ಇಟ್ಸ್ ಲೈಕ್ ಸ್ಲೋ ಪಾಯ್ಸನ್ ಟು ಚಿಲ್ಡ್ರನ್, ಮಕ್ಕಳಿಗೆ. ಸೊ ದೊಡ್ಡವರು ತಗೋಬೇಡಿ ಅಂಡ್ ಮಕ್ಕಳು ತಗೋಬೇಡಿ. ಕಲ್ಸಕ್ಕರೆನೂ ಒಂದು ಆಲ್ಟರ್ನೇಟ್ ಇದೆ, ಕಲ್ಸಕ್ಕರೆನೂ ತಗೋಬಹುದು. ಓಕೆ, ಹೇಳಿದ್ನಲ್ಲ.